ಹಲೋ ಗೈಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಬೇಸಿಕ್ ಟಾಪಿಕ್ಗಳನ್ನು ನೋಡ್ತಾ ಇದ್ದೀವಿ. ನಿನ್ನೆ 2 ಟಾಪಿಕನ್ನು ನೋಡಿದ್ದೀವಿ. ಇವತ್ತು 2ನೇ ಕ್ಲಾಸಲ್ಲಿ ಏನು ಮಾಡೋಣ, ಲ ಸ ಅ ಮತ್ತು ಮ ಸ 1 ಟಾಪಿಕ್ಕು, ಅದೇ ರೀತಿ ಭಿನ್ನ ರಾಶಿಗಳು ವೆರಿ ವೆರಿ ಇಂಪಾರ್ಟೆಂಟು. ಇವುಗಳ ಮೇಲೆ 100% ಒಂದು ಮಿನಿಮಮ್ಮು ಮ್ಯಾಕ್ಸಿಮಮ್ 2 ಕ್ವಶನ್ಸ್ ಬಂದೇ ಬರ್ತವೆ. ಓಕೆ, ಹಿಂದಿನ ಕ್ಲಾಸಲ್ಲಿ ಭಾಳಷ್ಟು ಯೂಸ್ ಆಗೈತೆ ಅನ್ನತ್ರಿ, ಕಂಟಿನ್ಯೂ ಮಾಡೋಣತ್ರಿ. ಸೊ ನಾನು ಡೈಲಿ ಕ್ಲಾಸ್ ಮಾಡ್ತಾ ಇರ್ತೀನಿ, ರೆಗ್ಯುಲರಾಗಿ ನೋಡ್ತಾ ಹೋಗ್ರಿ. ಅದೇ ರೀತಿ ಒಂದು ಲೈಕ್ ಕೊಟ್ಟು ಮುಂದೆ ಹೋಗ್ರಿ. ಏನೇ ನಿಮ್ದಿದ್ದನೋ ಕಮೆಂಟ್ ಮುಖಾಂತರ ತಿಳಿಸ್ರಿ. ಓಕೆ, ಈ ಟಾಪಿಕ್ ನೋಡಿದ ನಂತರ ನಿಮಗೇನಾದರೂ ಕ್ವಶನ್ಸ್ ಅರೈಸ್ ಆದವು ಅಂತಂದ್ರೆ, ಗೊತ್ತಾಗಲಿಲ್ಲ ಅಂತಂದ್ರೆ ನನ್ನ ನಂಬರ್ ಐತಲ್ಲ, ಆ ನಂಬರ್ಗೆ ನೀವು ಮೆಸೇಜ್ ಮುಖಾಂತರ ಕೇಳಿ ಆನ್ಸರನ್ನು ಪಡಿಬೋದು. ಓಕೆ, ಡನ್. ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೇಟ್ ಮಾಡೋದು ಬೇಡ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಡನ್. ನೋಡಿರಿ, ಫಸ್ಟು ನಾವೇನು ಮಾಡೋಣ ಅಂತಂದ್ರೆ ಲ ಸ ಅ ಮತ್ತು ಮ ಸ ಅ ಟಾಪಿಕನ್ನು ನೋಡ್ತಾ ಹೋಗೋಣ. ಓಕೆ, ಈ ಟಾಪಿಕ್ಕು ಭಾಳಷ್ಟು ಇಂಪಾರ್ಟೆಂಟು. ಎಲ್ಲ ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಕ್ವಶನ್ಗಳು ಬಂದವ, ಎಷ್ಟು ಟೈಪ್ ಅದಾವ ಅವುಗಳೆಲ್ಲ ನೋಡ್ತಾ ಹೋಗೋಣ. ಡನ್. ಓಕೆ, ಫಸ್ಟ್ ಸ್ವಲ್ಪ ನೋಡೋಣ. ಎಲ್ ಸಿ ಎಮ್ ಅಂದರೆ ಏನು, ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೀವಿ. ಎಚ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ಲ ಸ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತೀವಿ. ಏನು ಹೇಳ್ರಿ, ಅಪವರ್ತ್ಯ. ಅದೇ ರೀತಿ ಹೈಯೆಸ್ಟ್ ಕಾಮನ್ ಅಂದರೆ ಮಾತ್ರ ಸಾಮಾನ್ಯ ಅಪವರ್ತನ. ಇದು ನಮಗೆ ಗೊತ್ತಿರಬೇಕು. ಎಕ್ಸ್ಪ್ಲನೇಷನ್ ಇದು ಅಗ್ನಿವೀರಿಕೆ, ಇದ್ರ ಬಗ್ಗೆನೂ ಈ ಎರಡು ಇದ್ರ ಬಗ್ಗೆನೂ ಕೇಳೋ ಚಾನ್ಸಸ್ ಅದ. ಓಕೆ, ಎಸ್ ಎಸ್ ಡಿಗೆ ಬಂದಂಗೆ ಈಗ ನೋಡಿರಿ, ಇದು ಒಂದು ಟೈಪ್ ಬರುತ್ತೆ. ಅದು ಏನು, ಫಸ್ಟ್ ನಂಬರು ಇಂಟು ಸೆಕೆಂಡ್ ನಂಬರ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಎಫ್. ಅಂದರೆ ಸ್ವಲ್ಪ ಗೊತ್ತಿರಲಿ ಫಾರ್ಮುಲಾ, ಮುಂದೆಯಲ್ಲಿ ನಾನು ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತೇಳಿ ಸ್ಟಾರ್ಟಿಂಗ್ ಸ್ವಲ್ಪ ಕೊಟ್ಟಿದ್ದೀನಿ. ಓಕೆ, ಡನ್. ಈಗ ಫಸ್ಟ್ ಟೈಪನ್ನು ನೋಡ್ತಾ ಹೋಗೋಣ. ಫಸ್ಟ್ ಟೈಪ್ ನೋಡೋದು ಸಿಂಪಲ್ಲಾಗಿ ವೆರಿ ವೆರಿ ಇಂಪಾರ್ಟೆಂಟು. ಈ ಟೈಪಲ್ಲಿ ಪ್ರತಿ ಸಲ ನೀವು ಚೆಕ್ ಮಾಡ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪರು ಈ ಥರ ಕ್ವಶನು ಬಂದೇ ಬರುತ್ತೆ. ಓಕೆ, 10, 12 ಮತ್ತು 15ರ ಲ ಸ ಅ ಅಂತಂದ್ರೆ ಫಸ್ಟಿಗೆ ಕೊಟ್ಟದ್ದನ್ನು ನಾನು ಬರಿತೀನಿ. 10, 12 ಮತ್ತು 15ರ ಲ ಸ ಅ. ಫಸ್ಟಿಗೆ ನಾವು ಇದನ್ನು ಸಿಂಪ್ಲಿ ಅಂದರೆ ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಹೆಂಗೆ ಲ ಸ ಅಂತಂದ್ರೆ ಫಸ್ಟಿಗೆ ನಾವು ಎಲ್ಲ ಹೋಗಿ ಒಂದು ಬರಬೇಕು, ಅಲ್ಲಿವರೆಗೂ ನಾವು ಮಾಡ್ತಾ ಹೋಗ್ಬೇಕು. ಫಸ್ಟಿಗೆ ಸಣ್ಣ ಸಂಖ್ಯೆಯಿಂದ ಮಾಡ್ತಾ ಹೋಗ್ಬೇಕು. ಫಸ್ಟಿಗೆ ನಾವು 2ರಿಂದ ಭಾಗಿಸ್ಕೊತ ಹೋಗ್ಬೇಕು. ಓಕೆ, ಫಸ್ಟಿಗೆ 2ರಿಂದ 2 ಎಷ್ಟರಲ್ಲಿ 10, 2 5ಲೆ 10, 2 6ಲೆ 12, 15 ಹೋಗಂಗಿಲ್ಲಲ್ಲ, 15 ಹಂಗೆ ಇಟ್ಕೊಂಡ್ಬಿಡ್ರಿ. ಲ ಸ ಅ ಮಾಡುವಾಗ ಹೇಳತ್ತೀವಿ. ನೆಕ್ಸ್ಟು ಮತ್ತೆ 2ರಲ್ಲಿ ಐತಲ್ಲ ಇನ್ನೊಂದು, ಈ 5ಕ್ಕೆ 5 ಹಂಗೆ ಇಟ್ಕೊಂಡ್ಬಿಡ್ರಿ. 2 3ಲೆ 6, 15ಕ್ಕೆ 15. ಇನ್ನು 2ರಲ್ಲಿ ಯಾವುದೂ ಹೋಗಂಗಿಲ್ಲ. ನೆಕ್ಸ್ಟ್ ನಾವು 3ರಲ್ಲಿ ಯಾವುದೈತೆ ಐತಿ, 5ಕ್ಕೆ 5 ಹಂಗೆ ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟು 3 1ಲೆ 3 5ಲೆ 15. ನೆಕ್ಸ್ಟು 5ರಲ್ಲಿ 5 1ಲೆ ಇದು 1 5 1 ಮುಗಿತಲ್ಲ. ಈಗ ನಮಗೆ ಬಂದದ್ದು ಏನು, 2 2 3 5 ಇವುಗಳೆಲ್ಲ ಇಂಟು ಮಾಡಬೇಕು ಫಸ್ಟಿಗೆ. ಹೆಂಗೆ ನೋಡಿರಿ, ಫಸ್ಟಿಗೆ 2 ಇಂಟು 3 ಇಂಟು 5. ಯಾವುದಾದ್ರೂ ಸಂಖ್ಯೆ ಇಂಟು ಮಾಡಿದ್ರೆ 10 ಬರ್ತೈತೆ ಅಂದರೆ 0 ಬರ್ತೈತೆ ಅಂತ ನೋಡಬೇಕು. 2 ಇಂಟು ಮಾಡಿದರೆ ಎಷ್ಟು ಬಂತು, 10 ಬಂತ. ಓಕೆ, ಅಂದರೆ ಈಸಿ ಮಾಡ್ಕೊತ ಹೋಗ್ಬೇಕು ಮಲ್ಟಿಫಿಕೇಷನ್. ನೆಕ್ಸ್ಟು 2 ಇಂಟು 3 ಅಂದರೆ 6. 6 ಇಂಟು 10 ಅಂದರೆ ಎಷ್ಟು ಬಂತು, 60. ಅಂದರೆ ಈ 4 ಸಂಖ್ಯೆಗಳ ಲ ಸ ಎಷ್ಟು ಬಂತು, 60. ಈ ಲ ಸ ಬೇಸಿಕ್ ಟಾಪಿಕ್ಸ್ ಅಂತದವಲ್ಲ, ಮುಂದಿನ ಟಾಪಿಕ್ಗಳಲ್ಲಿ ಕಂಪಲ್ಸರಿ ಅಪ್ಲೈ ಆಗ್ತವೆ. ಓಕೆ, ಎಲ್ಲೆಲ್ಲಿ ಅಪ್ಲೈ ಆಗ್ತವೆ ಗೊತ್ತಾಗುತ್ತೆ ನೀವು ಮುಂದೆ ಹೋಗಂತಲೇ. ಗೊತ್ತಾಯಿತು, ಡನ್. ಈಗ ನೆಕ್ಸ್ಟ್ ಗೊತ್ತಾಯ್ತಾ, ಲ ಸ ಕೊಟ್ಟಾಗ ಏನು ಮಾಡಬೇಕು, ಒಂದು ಬರುವವರೆಗೂ ನಾವು ಮಾಡಬೇಕು. ಅದೇ ರೀತಿ ಮ ಸ ಕೇಳಿದರೆ ಏನು ಮಾಡಬೇಕು, 1 3 5ರ ಮ ಸ ಅ ಕೇಳ್ಯಾರ. ಮ ಸ ಅ ಅಂತಂದ್ರೆ ಈ 3 ಸಂಖ್ಯೆಗಳು ಕೊಟ್ಟಂಥದ್ದು ಏನೈತಿಲ್ಲ, ಒಂದೇ ಮಗ್ಗಿಯೊಳಗೆ ಹೋಗಬೇಕು, ಅಲ್ಲಿವರೆಗೂ ನಾವು ಹೊಡಿಬೇಕಷ್ಟ. ಈಗ ಯಾವುದೂ ಮಗ್ಗಿಯೊಳಗೆ ಇಲ್ಲಿವು ಅಂದ್ರೆ 1ರ ಮಗ್ಗಿಯೊಳಗೆ ಅದಾವಿಲ್ಲ, 1 1ಲೆ 1 3ಲೆ ಹೌದು ಬಂತಿಲ್ಲ. ಅಂದ್ರೆ ಯಾವುದೇ ಕೊಟ್ಟಂಥ ಸಂಖ್ಯೆಗಳು ಒಂದೇ ಮಗ್ಗಿಯೊಳಗೆ ಇಲ್ಲ ಅಂದ್ರೆ ಅದರ ಮ ಸ ಯಾವಾಗಲೂ 1 ಆಗುತ್ತೆ. ಇದರ ಆನ್ಸರ್ ಎಷ್ಟು, 1. ಓಕೆ, ಡನ್. ಇದೇ ರೀತಿ ಫಾರ್ ಎಕ್ಸಾಂಪಲ್ ಮ ಸ ಕೇಳಿದಾಗ ಅದು ಫಸ್ಟ್ ಇತ್ತಲ್ಲ ಅದನ್ನ ತೊಗೊಂಡು, ಯಾವುದು 10 12 15 ಇವುಗಳ ಮ ಸ ಅ ಕೇಳಿದ್ರಂದ್ರೆ ಅವಾಗ ಏನು ಮಾಡ್ತೀವಿ, ಫಸ್ಟಿಗೆ ನಾನು 2ರಲ್ಲಿ ಹೊಡಿತೀರಿ. ಓಕೆ, 2ರಲ್ಲಿ ಹೊಡಿತೀರಿ. 2 5ಲೆ 10, 2 6ಲೆ 12, 15 ಹೋಗಂಗಿಲ್ಲ. ಓಕೆ, ಇರಲಿ. ಈಗ ನಾವು 2ರಲ್ಲೇ ಹೊಡ್ಯಕ್ಕೆ ಬರೋಂಗಿಲ್ಲ ಅಂತಂದಂಗೆ. ಓಕೆ, ಡನ್. ಇವು 3 ಒಂದೇ ಮಗ್ಗಿ ಒಳಗೆ ಎಲ್ಲಿರೋದಾವೇನು ಇಲ್ಲ. ಒಂದು ವೇಳೆ
ಈಗ ನೋಡಿರಿ, ನಾನು ನಂಬರನ್ನು ಚೇಂಜ್ ಮಾಡ್ತೇನೆ, ಅಂದರೆ ಬೇರೆ ನಂಬರ್ ತೊಗೊಂಡು ನಿಮಗೆ ಹೇಳತ್ತೀನಿ ಅಷ್ಟೆ. ಈಗ 10, 15, 25 ಇವುಗಳು ಸಹ ಕೇಳಿದ್ರೆ ಅಂದ್ರೆ ಎಲ್ಲ ಮಗ್ಗಿ ಇವು 3 ಸಂಖ್ಯೆ ಯಾವ ಮಗ್ಗಿ ಒಳಗೆ ಹೋಗ್ತಾವೆ ರೀ? 5ರಲ್ಲಿ ಹೋಗ್ತಾವೆ. 5 2ಲೆ 5 3ಲೆ 15, 5 5ಲೆ 25 ಮುಗೀತು. ನಮ್ಮ ಅಂದರೆ ಇಷ್ಟ. ಈ ಒಂದ ಮಗ್ಗಿ ಒಳಗೆ ಎಲ್ಲಿ ತನಕ ಹೋಗ್ತದಲ್ಲ ಅಲ್ಲಿ ತನಕ ಅಷ್ಟ ಮಾಡಬೇಕು. ಅದು ಏನು? ಇದ್ರದ್ದು ಎಷ್ಟು ಬಂತು? ಎಷ್ಟು ಬಂತು? 5. ಗೊತ್ತಾಯ್ತಾ? ಮತ್ತು ಟೈಪ್ 1 ಈ ಥರ 100% ದೊಡ್ಡ ನಂಬರ್ ಇದ್ರೂ ಚಿಕ್ಕ ಚಿಕ್ಕ ಸಂಖ್ಯೆಯಿಂದ ಹೊಡೀರಿ. ಇಲ್ಲಾಂದ್ರೆ ಮಗ್ಗಿ ಬರ್ತಿದ್ದು ಅಂದ್ರೆ ಭಾಳಷ್ಟು ಇಂಪಾರ್ಟೆಂಟ್. ಅದಕ್ಕೆ ಸ್ಟಾರ್ಟಿಂಗ್ನಾಗ ಟೇಬಲ್ಸ್ ಬರಬೇಕು. ಡನ್. ಓಕೆ, ನೆಕ್ಸ್ಟ್ ಟೈಪ್ 2 ನೋಡಿರಿ. ಅಲ್ಲಿ ಫಸ್ಟ್ ನಂಬರ್ ಐತಲ್ಲ, ನಾನು ಒಂದು ಇದನ್ನ ಹಾಕಿದ್ನಲ್ಲ ಫಾರ್ಮುಲಾ, ಏನು ಹೇಳ್ರಿ? ಮೊದಲ ಸಂಖ್ಯೆ ಫಸ್ಟ್ ನಂಬರು ಇಂಟು ಸೆಕೆಂಡ್ ನಂಬರು ಈಕ್ವಲ್ ಟು ಲಸಾ. ಓಕೆ, ನೀಟಾಗಿ ಬರ್ತೀನಿ, ಒಂದು ನಿಮಿಷ. ಲಸಾ ಇಂಟು ಮಸಾ. ಓಕೆ, ಈ ರೀತಿ ಅದ ಕೊಟ್ಟ ನೋಡಿ. ಎರಡು ಸಂಖ್ಯೆಗಳ ಲಸಾ ಮತ್ತು ಮಸಾಗಳು ಕ್ರಮವಾಗಿ ಲಸಾ ಮತ್ತು ಮಸಾ ಕೊಟ್ಟಿರ್ತಾರೆ. ಎಷ್ಟೆಷ್ಟು ಕೊಟ್ಟಾರೆ ನೋಡಿರಿ? 864 ಮತ್ತು ಮಸಾ 144. ಅವುಗಳಲ್ಲಿ ಒಂದು ಸಂಖ್ಯೆ, ಒಂದನೇ ಸಂಖ್ಯೆ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ? 288. ಹಾಗಾದ್ರೆ ಇನ್ನೊಂದು ಸಂಖ್ಯೆ ನನಗೆ ಗೊತ್ತಿಲ್ಲ, ಇದನ್ನು ಕಂಡುಹಿಡಿಬೇಕು. ಅಂದ್ರೆ ಈ ಟೈಪ್ ಒಳಗೆ ಏನಂತಂದ್ರೆ ಎಲ್ಲ 4ರಲ್ಲಿ 3 ಕೊಟ್ಟಿರ್ತಾರೆ, 1 ಫೈನ್ ಮಾಡಬೇಕು. ಹೌದಾ? ಈಗ ನಾವು ಎಕ್ಸನ್ನು ಇಲ್ಲಿ ಇಟ್ಕೊಂಡು ಈ 288 ಆ ಕಡೆ ಕಳಿಸ್ಬೇಕು. ಅಂದರೆ ಏನಾಗುತ್ತೆ ರೀ? ಡಿವೈಡೆಡ್ ಬೈ ಆಗುತ್ತೆ. ಓಕೆ, ನೆಕ್ಸ್ಟ್ ಪೇಜ್ ಒಳಗೆ ಬರೀತೀನಿ. 864 ಇಂಟು 144 ಡಿವೈಡೆಡ್ ಬೈ 288. ಎಷ್ಟು ದೊಡ್ಡ ಸಂಖ್ಯೆ ಇರ್ತಾವಲ್ಲ ಅಷ್ಟು ಈಸಿ ಇರ್ತಾವೆ ಅಂತ ಫಸ್ಟಿಗೆ ಹೇಳ್ತೀನಿ. ಹೆಂಗೆ ನೋಡಿರಿ. ಸೊ 144 ಐತಿ, 2ರಲ್ಲಿ ಡಿವೈಡ್ ಮಾಡಬೇಕೇನೋ? ಇಲ್ಲ, ಇದ್ರದ್ದು ಡಬಲ್ ಐತಿಲ್ಲ ನೋಡಿರಿ. ಇದು 1ರಲ್ಲಿ, ಇದು 2ರಲ್ಲಿ. ಹೌದಾ? ಇದು ಡಬಲ್ ಐತಿ. ನೆಕ್ಸ್ಟ್ 2ರಲ್ಲಿ ಹೊಡ್ರಿ. 2 4 8, 2 3 6, 2 2 4. ನಮ್ಮದೇನು ಇನ್ನೊಂದು ಸಂಖ್ಯೆ ಯಾವ್ದು ಬಂತು? 432. ಅಂದ್ರೆ ಇಲ್ಲಿ ಈ ಎಕ್ಸ್ ಜಾಗದಾಗ ಏನು ಬಂತು ರೀ? 432. ಗೊತ್ತಾಯ್ತಾ? ಇದು ಟೈಪ್ 2 ಅಲ್ಲಿ. ಟೈಪ್ 2 ಅಲ್ಲಿ ಇದನ್ನು ಬಿಟ್ಟು ಮತ್ತು ಬೇರೆ ಥರ ಕೇಳ್ತಾರೇನ್ರಿ? ಎಸ್, ಕೇಳ್ತಾರೆ. ಅದು ಹೆಂಗಿರ್ತಾವ ಕ್ವಶನು ನೋಡಿರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನದ? ಎರಡು ಸಂಖ್ಯೆಗಳ ಅನುಪಾತವು 4:5. ಕೊಟ್ಟಂತಹ ಅನುಪಾತವನ್ನು ಬರಿಬೇಕು ಫಸ್ಟಿಗೆ. 4:5. ಅವುಗಳ ಸಾ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಸಾ ಕೊಟ್ಟಾರಂದ್ರೆ ಒಂದು ಮೆಥಡು, ಲಸಾ ಕೊಟ್ಟಾರಂದ್ರೆ ಒಂದು. ಏನು ಹಾಗಾದ್ರೆ ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು? ಇಲ್ಲಿ ಮೊತ್ತ ಜಾಗದಾಗ ಬೇರೆ ಬೇರೆನೂ ಕೇಳ್ಬೋದು. ಮೊತ್ತದಲ್ಲಿ ವ್ಯತ್ಯಾಸನೂ ಕೇಳ್ಬೋದು, ಆಮೇಲೆ ದೊಡ್ಡ ಸಂಖ್ಯೆನೂ ಕೇಳ್ಬೋದು ಅಥವಾ ಚಿಕ್ಕ ಸಂಖ್ಯೆನೂ ಕೇಳ್ಬೋದು. ಗೊತ್ತಾಯ್ತಾ? ದೆನ್ ಈಗ ನೋಡಿರಿ, ಮಸಾ ಕೊಟ್ಟಾರಂತಂದ್ರೆ ಈ ಎರಡು ಸಂಖ್ಯೆಗಳಿಗೆ ಆ ಮಸಾದಿಂದ ಮಲ್ಟಿಫಿಕೇಷನ್ ಮಾಡಬೇಕು. ಗೊತ್ತಾಯಿತು? ಮಸಾ ಕೊಟ್ಟಾಗ ಏನು ಮಾಡಬೇಕು? ಮಲ್ಟಿಫಿಕೇಷನ್. ಎಷ್ಟು ಬಂತು? 12 4 48, 12 60. ಅಂದ್ರೆ ಆ ಎರಡೂ ಸಂಖ್ಯೆಗಳು ನನಗೆ ಸಿಕ್ಕು. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಅಂತಂದ್ರೆ 60, ಚಿಕ್ಕ ಸಂಖ್ಯೆ ಅಂದರೆ 48. ಇವುಗಳ ವ್ಯತ್ಯಾಸ ಕೇಳಿದ್ರೆ 60ರಲ್ಲಿ 48 ಅವ್ರು ಕೇಳಿದ್ರೆ ಮೊತ್ತ ಕೇಳ್ಯಾರ. ಅಂದ್ರೆ ಇವುಗಳನ್ನ ಎರಡು ಪ್ಲಸ್ ಮಾಡಿ ಇಟ್ಟರೆ ಮುಗಿದೋಯ್ತು. 60 19 100, 100 108. ಈ ಎರಡನೇ ಟೈಪಲ್ಲಿ ಈ ಥರನೂ ಕೇಳ್ಯಾರ. ಓಕೆ, ಡನ್. ಸರ್, ಈಗ ಲಸಾ ಕೊಟ್ಟಾಗ ಹೇಳಿದ್ರಿ, ಇನ್ನು ಮಸಾ ಕೊಟ್ಟಾಗ ಹೆಂಗೆ? ಮಸಾ ಕೊಟ್ಟಾಗ ಏನು ಮಾಡಿದ್ರಿ? ಇಂಟು ಮಾಡಿದ್ರಿ. ಲಸಾ ಕೊಟ್ಟಾಗ ಏನು ಮಾಡ್ಬೇಕ್ರಿ? ನೆಕ್ಸ್ಟ್ ಕ್ವಶನ್ ಅದನ್ನೇ ತಂದಿನ. ಏನದ ನೋಡ್ರಿ, ಎರಡು ಸಂಖ್ಯೆಗಳ ಅನುಪಾತ 3:4 ಮತ್ತು ಅವುಗಳ ಲಸಾ 84. ಹಾಗಾದ್ರೆ ಆ ಎರಡು ಸಂಖ್ಯೆಗಳ ನಡುವೆ ವ್ಯತ್ಯಾಸ ಹೇಳಿದ್ನಲ್ಲ, ವ್ಯತ್ಯಾಸ ಕೊಡ್ಬೋದು, ಮೊತ್ತ ಕೊಡ್ಬೋದು, ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆನೂ ಕೊಡ್ಬೋದು. ಓಕೆ, ಈಗ ಲಸಾ ಕೊಟ್ಟಾರಂದ್ರೆ ಏನು ಮಾಡ್ಬೇಕಂತಂದ್ರೆ ಈ ಕೊಟ್ಟಂತಹ ಲಸಾವನ್ನು 2 ಸಲ ಬರಿಬೇಕು. ಅಲ್ಲಿ ಇಂಟು ಮಾಡಿದ್ರಿಲ್ಲ, ಈಗ ಆ ಎರಡು ಅನುಪಾತಲೆ ಡಿವೈಡ್ ಮಾಡಬೇಕು. ಈ 3 ಐತಿ, ಇನ್ನೊಂದು 4 ಐತಿ. ಡಿವೈಡ್ ಮಾಡಿದ ನಂತರ ಏನು ಬರ್ತಾವಲ್ಲ ಅವು ಸಂಖ್ಯೆ ನಮ್ಮದು ಆನ್ಸರ್. ಎರಡು ಸಂಖ್ಯೆಗಳು ಸಿಕ್ಕಾಗ ಏನು? 3 1 3 2 6, 3 8 24. ಹೌದಾ? 3 2 6, 2 ಉಳಿತು 24, 3 8 24. ನೆಕ್ಸ್ಟ್ 4 1 4 2 8, 4 1 4. ಅಂದರೆ
28 ಮತ್ತು 21 ಈ ಎರಡು ಸಂಖ್ಯೆಗಳು ಸಿಕ್ಕು. ಈಗ ವ್ಯತ್ಯಾಸ ಅಂತಂದಾಗ ಮೈನಸ್ ಮಾಡಬೇಕು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿದರೆ ಎಷ್ಟು ಬಂತು? 7. ಗೊತ್ತಾಯಿತು? ಇದು ಈ ಎರಡನೇ ಟೈಪಲ್ಲಿ ಕೇಳುವಂತಹ 3 ತರಹ ಪ್ರಶ್ನೆಗಳು. ಇನ್ನೂ ಸ್ವಲ್ಪ ಡಿಫ್ರೆಂಟ್ ಬರ್ತಾವೆ. ಅವು ಕೇಳಿದಂಗೆ ಶಿಫ್ಟ್ ಒಳಗೆ ಕೇಳ್ತಾರಲ್ಲ, ಅದು ಕೆಲವೊಂದು ಸಲ ಕೇಳಿರ್ತಾರೆ. ಅವುಗಳು ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಪಾಗಿ. ಮೇನ್ ಇಂಪಾರ್ಟೆಂಟ್ ಎಂದು ಇವು 3 ಟೈಪ್. ಓಕೆ, ಡನ್. ಏನು ಡೌಟ್ ಇಲ್ಲಲ್ಲ? ಓಕೆ, ಡೌಟ್ ಇದ್ದರೂ ಏನೇ ಕ್ವಶನ್ಸ್ ಬೇರೆ ಇದ್ದರೂ ನಿಮ್ಮ ಕಡೆ ಕಳಿಸ್ಬೋದು ನಾನು. ಡನ್. ನಂಬರ್ ಐತಲ್ಲ, ಇನ್ನೊಂದು ಸಲ ನಂಬರ್ ತೊಗೊರಿ. ಗ್ರೂಪ್ ಒಳಗೂ ಇರ್ತೀರಿ. ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಕ್ವಶನ್ ಕಳಿಸ್ರಿ, ನಾನು ಕಳಿಸ್ತೀನಿ. ಡನ್. ಓಕೆ, ಈಗ 2 ಟೈಪ್, ಅದು 3ನೇ ಟೈಪ್. ಫಸ್ಟ್ ಟೈಪ್ ಏನು ಮಾಡಿದ್ರಲ್ಲ ಅದೇ ಟೈಪು, ಬಟ್ ಏನಿರ್ತಲ್ಲಿ ಪಾಯಿಂಟ್ ಒಳಗಿರುತ್ತೆ. ಏನು ಹೇಳ್ರಿ? ಪಾಯಿಂಟ್ ಡೆಸಿಮಲ್ ಒಳಗಿರುತ್ತೆ. ಅವಾಗ ಏನು ಮಾಡಬೇಕು ಸರ್? ಡೆಸಿಮಲ್ ಒಳಗೆ ಕೇಳಿದಾಗ ಏನು ಮಾಡಬೇಕು ಅಂತಂದಾಗ ಫಸ್ಟಿಗೆ ಆ ಡೆಸಿಮಲ್ದಿಂದ ನಾವು ಹೊರಗಡೆ ತಗೋಬೇಕು ಕ್ವಶನ್ಸನ್ನು. ಸರ್, ಕ್ವಶನ್ಸನ್ನು ನಾವು ಡೆಸಿಮಲ್ದಿಂದ ಹೊರಗೆ ತೆಗಿಬೇಕಂದ್ರೆ ಪಾಯಿಂಟ್ ಒಳಗೆ ಇರ್ತಾವೆ ಸರ್, ಹೆಂಗೆ ತೆಗಿದ್ರಿ? ಓಕೆ, ಈಗ ಹೈಯೆಸ್ಟ್ ಪಾಯಿಂಟ್ ಆದಮೇಲೆ ನಂಬರ್ ಯಾವುದೈತಿ ನೋಡಿರಿ. ಇಲ್ಲಿ ಪಾಯಿಂಟ್ ಆದ ನಂತರ 2 ನಂಬರ್ದು, ಅದನ್ನು ಪಾಯಿಂಟದಿಂದ ತೆಗಿಬೇಕಂತಂದ್ರೆ ನಾನು 0.5, 0.02, ನೆಕ್ಸ್ಟು 0.3. ಓಕೆ, ಇದರಿಂದ ಪಾಯಿಂಟದಿಂದ ಹೊರಗೆ ತೆಗಿಬೇಕಂದ್ರೆ ನಮಗೆ ಪಾಯಿಂಟ್ ಆದ ನಂತರ ಜಾಸ್ತಿ ಸಂಖ್ಯೆ ಎಷ್ಟು ಅದಾವೆ? 2 ಅದಾವೆ. ಅಂದ್ರೆ ನಾ 2 0ಲೇ ಇಂಟು ಮಾಡಬೇಕು. 2 0 ಇದಕ್ಕೆ ಇರ್ತಾವೆ? 100ಕ್ಕೆ ಇರ್ತೈತಿ. ಅಂದ್ರೆ 100ಕ್ಕೆ ಇಂಟು ಮಾಡಿದ್ರೆ ನಮಗೆ ಎಲ್ಲ ಹೊರಗೆ ಬರ್ತೈತಿ. ಈಗ ನೋಡಿರಿ, 5 ಎಷ್ಟಾಯಿತು? 50 ಆಯಿತು. ಈ 2 ಇದ್ದದ 2 ಆಯಿತು. ಈ 3 ಇದ್ದದ್ದು 30 ಆಯಿತು. ಈಗ ನಾನು ಈ 3 ಸಂಖ್ಯೆದು ಲಸ ತೆಗಿ. ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ? ಓಕೆ, ಈಗ ನಾನು 3 ಸಂಖ್ಯೆದ ಮಸ ತೆಗಿತೀನಿ. ನೆಕ್ಸ್ಟ್ ಪೇಜ್ 50, 2 ಮತ್ತು 30. ಅದನ್ನು ನಾನು ಸೀರಿಯಲಾಗಿ ಬರ್ಕೋಬೋದು. ಹೆಂಗೆ? 2, 30, 50. ಓಕೆ, ಫಸ್ಟಿಗೆ ಚಿಕ್ಕ ಸಂಖ್ಯೆಯಿಂದ ನಾನು ಭಾಗಿಸ್ಕೊತ ಹೋಗಬೇಕು. ಫಸ್ಟಿಗೆ 2 ಇರಲಿ, 2 ಒಂದಲೇ, ನೆಕ್ಸ್ಟು 2 15 2, 2 4, 1 ಉಳಿತು, 2 5 10. ನೆಕ್ಸ್ಟ್ 3 ಹೋಗತ್ತನು ಎಷ್ಟು? 3 ಈ ಒಂದಕ್ಕೆ ಒಂದು ಇಡ್ರಿ. 3 5 15, 25 ಹೋಗಂಗಿಲ್ಲ, ಹಂಗೆ ಇಟ್ಕೊಂಡ್ರಿ. ನೆಕ್ಸ್ಟ್ 5 0, 5 1 5 5. ನೆಕ್ಸ್ಟ್ ಮತ್ತು 5 ಮುಗಿತಾ? ಎಷ್ಟು ಬಂತು? 2 3 6, 6 5 30, 3 5 150. ನಮಗೆ 150 ಆನ್ಸರ್ ಬಂತು. ಆದರೆ ಆಪ್ಷನ್ ಒಳಗೆ 150 ಇದ್ದರೂ ಹಾಕಬಾರ್ದು. ಯಾಕೆ ಹೇಳ್ರಿ? ನಮ್ಮ ಕ್ವಶನ್ ಇರೋದು ಡೆಸಿಮಲ್ ಒಳಗದ, ಪಾಯಿಂಟ್ ಒಳಗದ. ನಾನು ಇದನ್ನು ಪಾಯಿಂಟ್ ಒಳಗೆ ಮಾಡ್ಬೇಕು. ಹೆಂಗೆ ಪಾಯಿಂಟ್ ಒಳಗೆ? ಇಲ್ಲಿ ಎಷ್ಟು ಇಂಟು ಮಾಡಿರಲ್ಲ, ಅಲ್ಲಿ 100 ಇಂಟು ಮಾಡಿರಲ್ಲ, ಈ 150ಕ್ಕೆ ಡಿವೈಡೆಡ್ ಬೈ 100ರಲ್ಲೇ ಮಾಡಬೇಕು. ಯಾಕೆ ಹೇಳ್ರಿ? ಮತ್ತು ಅದರ ಸ್ಥಾನಕ್ಕೆ ನಾವು ತರಬೇಕು. ಅಂದರೆ ಈ 0 ಹೋಯ್ತು ಅಂದಾಗ 0 1 ಐತೆ ಅಂದ್ರೆ 15 ಹಂಗೆ ಬರೀರಿ. 1 0 ಐತೆ ಅಂದ್ರೆ 1 ಪಾಯಿಂಟ್ ಬಿಟ್ಟು, 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಅಂದ್ರೆ ಇದ್ರ ಲಸ ಎಷ್ಟು ಬಂತು ರೀ? 1.5. ಗೊತ್ತಾಯ್ತಾ? 1ನೇ ಟೈಪ್ ನಿಮ್ಗೆ ಅರ್ಥ ಆಗಿತ್ತಂದ್ರೆ ಸ್ವಲ್ಪ ಇಲ್ಲಿ ಅದಕ್ಕಿಂತ ಒಂದು ಸ್ಟೆಪ್ ಎಕ್ಸ್ಟ್ರಾ. ಏನು? ಡೆಸಿಮಲ್ದಿಂದ ಫಸ್ಟಿಗೆ ನಾವು ಹೊರಗೆ ತೆಗಿಬೇಕು. ಅದಕ್ಕೆ ಇಂಟು ಮಾಡಿದಂಥ ಸಂಖ್ಯೆಯಿಂದ ಕೊನೆಯಲ್ಲಿ ಬರುವಂತಹ ಈ 3 ಸಂಖ್ಯೆ, ಇದು 1ನೇ ಟೈಪಿಗೆ ಬಂತ. ಈಗ ಇದು 1ನೇ ಟೈಪಿಗೆ ಬಂತ. ಇದನ್ನು ನಾವು ಲಸ ತೆಗೆದ್ಮೇಲೆ ಏನು ಮಾಡಬೇಕು? ಅದನ್ನು ಮತ್ತೆ ಮೊದಲಿನ ಸ್ಥಾನಕ್ಕೆ ನಾವು ತಂದಿಡಬೇಕು. ಅದಕ್ಕೆ ಏನು ಮಾಡಬೇಕು? ಯಾವ ಸಂಖ್ಯೆಯಿಂದ ಇಂಟು ಮಾಡಿದರೆ ಅದರಲ್ಲೇ ಡಿವೈಡ್ ಮಾಡಿ ಪಾಯಿಂಟ್ ಒಳಗೆ ತರಬೇಕು. ಇದು ಪಾಯಿಂಟ್ ಒಳಗೆ ಕೊಟ್ಟಾಗ 100% ಈ ಥರ ಕ್ವಶನ್ನು ಕೇಳ್ತಾರೆ, ಕೇಳಿದ್ದಾರೆ. ನೀವು ಚೆಕ್ ಮಾಡ್ಕೋಬೋದು. ಡನ್. ಓಕೆ, ಇದೇ ಥರ ಮಸ ಹಾಕಿದ್ರೂ ಸೇಮು. ಫಸ್ಟ್ ಮಸ ಹೆಂಗೆ ಮಾಡಿದ್ರೆ ಹಾಗೆ ಮಾಡೋದು. ಬಟ್ ಏನು? ಪಾಯಿಂಟ್ದಿಂದ ಫಸ್ಟಿಗೆ ಹೊರಗೆ ತೆಗಿಬೇಕು ನಾನು. ಹೌದಾ? ಇವೆಲ್ಲವೂ ಸಿಂಗಲ್ ಪಾಯಿಂಟ್. ಅಂದ್ರೆ ಪಾಯಿಂಟ್ ಆದಂದ್ರೆ ಒಂದೇ ಸಂಖ್ಯೆ ಐತೆ ಅಂತಂದ್ರೆ ಇಂಟು 10 ಅಂದರೆ 1 0ಲೇ ಇಂಟು ಮಾಡಬೇಕು. ಅಂದರೆ ಇದು 2 ಆಯಿತು, ಇದು 3 ಆಯಿತು, ಇದು 5 ಆಯಿತು. ಇದ್ರ ಮಸ ನೋಡಿರಿ, 3 ಸಂಖ್ಯೆ ಮಸ ಅಂದರೆ ಏನು ಮಾಡಬೇಕು? 3 ಸಂಖ್ಯೆ ಒಂದೇ ಮಗ್ಗಿ ಒಳಗೆ ಹೋದ್ರೆ ಅಷ್ಟೇ ಹೊಡಿಬೇಕು. ಇಲ್ಲ ಅಂದ್ರೆ ಅವುಗಳ ಮಸ ಏನಾಗುತ್ತೆ? 1 ಆಗುತ್ತೆ. ಅಂದ್ರೆ 1 ಅಂದ್ರೆ ಬಂದು ನಮಗೆ ಒಂದು ಆನ್ಸರು, ಆದರೆ ಆಪ್ಷನ್ ಒಳಗೆ 1 ಹಾಕಂಗಿಲ್ಲ. ಯಾಕೆ ಹೇಳಿ? ಡೆಸಿಮಲ್ ಒಳಗದ. ಆವಾಗ ಆ 1ಕ್ಕೆ ಡಿವೈಡೆಡ್ ಬೈ ಈ ಎಷ್ಟಲ್ಲೇ ನಾವು ಇಂಟು ಮಾಡಿರ್ತೀವಲ್ಲ ಅದನ್ನು ತಂದು ಡಿವೈಡೆಡ್ ಬೈ ಮಾಡಬೇಕು. ಅಂದರೆ ಎಷ್ಟು ಬಂತು? 0.1 ಈಸ್ ಅವರ್ ಆನ್ಸರ್. ಅರ್ಥ ಆಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಟೈಪ್ಸ್. ಓಕೆ, ಲಸಮಾಸದಲ್ಲಿ ಅರ್ಥ ಆಯಿತು. ನೆಕ್ಸ್ಟ್ ಈಗ ಮತ್ತೀಗ ಯಾವ ಟೈಪ್ ಅದ? ಓಕೆ, ಭಿನ್ನ ರಾಶಿ ಒಳಗೆ ಕೊಟ್ಟಾಗ ಅಲ್ಲಿ ನಾನು ಸ್ಟಾರ್ಟಿಂಗ್ ನಿಮ್ಗೆ ಒಂದು ಫಾರ್ಮುಲಾನು ಹೇಳಿದ್ದೆ. ಏನಪ್ಪ?
ಫಾರ್ಮುಲಾ ಏನದ ನೋಡಿರಿ. ಫಸ್ಟಿಗೆ ಲ ಸ ಅ ಕೇಳಿದ್ರಂದ್ರೆ ಓಕೆ, ನಾ ಫಸ್ಟಿಗೆ ಲ ಸ ಅ ಕೇಳಿದ್ರಂದ್ರೆ ಏನು ಮಾಡ್ಬೇಕಂತ ಹೇಳ್ತೇನೆ. ಓಕೆ, ಲ ಸ ಅ ಕೇಳಿದಾಗ ಮೇಲಿನ ಸಂಖ್ಯೆಗಳ ಲ ಸ ಅ ತೆಗಿಬೇಕು. ಮೇಲಿನ ಸಂಖ್ಯೆದು ಯಾವುದು? ಇವು ನೋಡ್ರಿ, ಬ್ಲೂ ಏನು ಮಾರ್ಕ್ ಮಾಡೀನಿ, ಇವು ಮೇಲಿನ ಸಂಖ್ಯೆಗಳು. ಕೆಳಗಿನ ಸಂಖ್ಯೆಗಳ ಲ ಮ ಸ ಅಂದ್ರೆ ಇಲ್ಲಿ ಯಾವುದು ಕೇಳಿರ್ತಾರೆ ನೋಡು, ಮೇಲಿನ ಸಂಖ್ಯೆ ಫಸ್ಟ್ ಅದು ತೆಗಿಬೇಕು. ಕೆಳಗಿನ ಸಂಖ್ಯೆ ಯಾವ್ಯಾವು? ಇವು ನೋಡ್ರಿ, ಪಿಂಕ್ ಲೈನ್ ಮಾರ್ಕ್ ಮಾಡಿ ನೀವು ಕೆಳಗಿನ ಸಂಖ್ಯೆಗಳು. ಲ ಸ ಗೊತ್ತಾಯಿತು. ಅದೇ ರೀತಿ ನಮ್ಮದು ಮ ಸ ಅ ಅಂತಂದರೆ ಏನು? ಮ ಸ ಅ ಓಕೆ, ಮ ಸ ಅಂತಂದ್ರೆ ಏನು ರೀ? ಮೇಲಿನ ಸಂಖ್ಯೆಗಳ ಫಸ್ಟ್ ಮ ಸ ತೆಗಿಬೇಕು, ಆಮೇಲೆ ಕೆಳಗಿನ ಸಂಖ್ಯೆಗಳ ಲ ಸ ತೆಗಿಬೇಕು. ಅರ್ಥ ಆಯಿತು? ಫಸ್ಟ್ ಯಾವುದು ಕ್ವಶನ್ ಒಳಗೆ ಕೇಳ್ತಾರೆ ಅದನ್ನು ತೆಗಿಬೇಕು. ಇವೆರಡು ಫಾರ್ಮುಲಾ ನಾನು ಈಗ ಫಸ್ಟಿಗೆ ನಾವು ಲ ಸ ತೆಗೀನಿ ರೀ. ಓಕೆ, ಏನದ ಕ್ವಶನು? 3/, ಕ್ವಶನ್ ಏನು ಬರ್ತೈತಿ? 36 ಅಲ್ಲ. ಓಕೆ, ಮೇಲಿನ ಸಂಖ್ಯೆ ಫಸ್ಟಿಗೆ ಲ ಸ ತೆಗೀನಿ. ಲ ಸ ತೆಗೀನಿ. ಓಕೆ, ಫಸ್ಟಿಗೆ ಏನದ ರೀ? 36. ಮೇಲಿನ ಸಂಖ್ಯೆಗಳು ಯಾವ್ಯಾವ ನೋಡ್ರಿ, ಬ್ಲೂಲೇ ಮಾರ್ಕ್ ಮಾಡಿದ್ದೀವಿ ಅಂದ್ರೆ ನಾವು ಬ್ಲೂಲೇನೆ ಮಾಡೋದು, ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗಂಗಿಲ್ಲ. ಓಕೆ, ಮೇಲಿನ ಸಂಖ್ಯೆ 36, 42, 54. 32, ನೆಕ್ಸ್ಟು 42, 36 ಅದಲ್ಲ, 36, 42, 54. ನೋಡಿರಿ ಇನ್ನೊಮ್ಮೆ 36, 42, 54 ಇವುಗಳ ಲ ಸ ತೆಗಿಬೇಕು. ನಾ ಫಸ್ಟಿಗೆ ಲ ಸ ತೆಗೆದು ಗೊತ್ತೈತಿಲ್ಲ ನಿಮಗೆ ಫಸ್ಟಿಗೆ? ಹಾಂ, ಲ ಸ ತೆಗೆದ್ಮೇಲೆ ಆನ್ಸರ್ ಎಷ್ಟು ಬರುತ್ತೆ ರೀ? ನಾನು ಡೈರೆಕ್ಟ್ ಆನ್ಸರ್ ಬರೀತೀನಿ, ಯಾಕಂದರೆ ಫಸ್ಟ್ ಟೈಪ್ನ ಮಾಡೀನಿ ಈಗ ಆಲ್ರೆಡಿ. ಲ ಸ ಹೆಂಗೆ ಮಾಡೋದು ಅಂತೇಳಿ ಇದು ಫಸ್ಟ್ ಟೈಪ್ದಾಗ ಐತಿ. ಇದ್ರ ಲ ಸ ತೆಗೆದ್ಮೇಲೆ ಎಷ್ಟು ಬರುತ್ತೆ ಅಂತಂದ್ರೆ 756 ಬರುತ್ತೆ. ಓಕೆ, ನೆಕ್ಸ್ಟು ಕೆಳಗಿನ ಸಂಖ್ಯೆಗಳ ಮ ಸ ಅ ಅಂತಂದಾಗ, ಓಕೆ, ಮ ಸ ಅ ಅಂತಂದಾಗ ಕೆಳಗಿನ ಸಂಖ್ಯೆಗಳು ಯಾವ್ಯಾವ ಅದಾವೆ ರೀ? 125, ನೆಕ್ಸ್ಟು 25, ನೆಕ್ಸ್ಟು 55. ಇವು ಮೂರು ಏನು ರೀ? ಮ ಸ ತೆಗಿಬೇಕು. ನಾ ಈಗ ಮ ಸ ಅಂತಂದಾಗ ಒಂದೇ ಮಗ್ಗಿಯೊಳಗೆ ಎಲ್ಲಿ ತಕ್ಕ ಹೋಗ್ತು ಅಲ್ಲಿ ತಕ್ಕ ಅಷ್ಟ 5ರಲ್ಲೇ ಹೊಡಿತೀನಿ. 5ರಲ್ಲೇ ಹೋದ್ರೆ ಮುಗಿದು ಹೋಯ್ತು. ಇಲ್ಲಿ 11 ಬಂತಿಲ್ಲ, ಮತ್ತು ಮುಂದಿನ ಯಾವುದೂ ಒಳಗೆ ಹೋಗೋದಿಲ್ಲ. ಅಂದ್ರೆ ನಮ್ಮ ಮ ಸ ಎಷ್ಟು ಬಂತು? 5 ಬಂತು. ಈಗ ಫಸ್ಟಿಗೆ ನಂಗೆ ಲ ಸ ಕೇಳಿದಾಗ ಏನೈತೆ ರೀ ಫಾರ್ಮುಲಾ? ಲ ಸ. ಇದನ್ನು ಮತ್ತು ನೆಗ್ಲೆಕ್ಟ್ ಮಾಡಬೇಡ್ರಿ. MTS ಕೇಳ್ಯಾರ, JD ಕಂಪಲ್ಸರಿ ಕೇಳ್ಯಾರ. ಲ ಸ ಅಂತಂದಾಗ ಮೇಲಿನ ಸಂಖ್ಯೆಗಳ ಲ ಸ ಎಷ್ಟದ ರೀ? 756. ಕೆಳಗಿನ ಸಂಖ್ಯೆಗಳ ಮ ಸ 5. ಇದೇನು ರೀ? ಈ ಕೊಟ್ಟಂತಹ ಭಿನ್ನರಾಶಿಗಳ ಒಂದು ಲ ಸ ನಾವು ಕಂಡುಹಿಡಿದೀವಿ. ಹೌದಾ? ಇಷ್ಟು ಮಾಡಬೇಕು, ಭಿನ್ನರಾಶಿ ಒಳಗೆ ಬರಿಬೇಕು. ಡೆಸಿಮಲ್ ನೋಡಿ, ಫಸ್ಟ್ ಟೈಪ್ದಾಗ ಸಿಂಗಲ್ ನಂಬರ್ದಾಗ ಆನ್ಸರ್ ಬರುತ್ತೆ. ಆಮೇಲೆ ಡೆಸಿಮಲ್ದಾಗ ಪಾಯಿಂಟ್ ಒಳಗಿದ್ದು ಪಾಯಿಂಟ್ ಒಳಗೆ ಇಟ್ಟಿವಿ. ಈಗ ಭಿನ್ನರಾಶಿ ಒಳಗಿದ್ದು ಭಿನ್ನರಾಶಿ ಒಳಗೆ ಬಂತು. ಈ ರೀತಿ ನಮ್ದು ಏನು ಬಂತು? ಇದು ಲ ಸ. ಇದನ್ನು ಮ ಸ ಅ ಮಾಡಂತಂದಾಗ ಅವಾಗ ಏನು ಮಾಡಬೇಕು? ಫಸ್ಟಿಗೆ ಮೇಲಿನ ಸಂಖ್ಯೆದ ಮ ಸ ತೆಗಿಬೇಕು. ಮೇಲಿನ ಸಂಖ್ಯೆದ ಏನು ಮಾಡಬೇಕು? ಮ ಸ ತೆಗಿಬೇಕು. ಅರ್ಥ ಆಗತ್ತೆ ನಾ ಹೇಳೋದು? ಅದನ್ನು ಮೇಲಿನ ಸಂಖ್ಯೆಗಳು ಮ ಸ ತೆಗಿಬೇಕು. ಯಾವುದ್ಯಾವುದು ನಿಮಗೆ ಹೇಳ್ತೀನಿ ಇಲ್ಲಿ ನೆಕ್ಸ್ಟ್. ಅದನ್ನು ನೀವು ಮಾಡಿ ನನಗೆ ಆನ್ಸರನ್ನು ಕಮೆಂಟ್ ಮುಖಾಂತರ ಹೇಳಬೇಕು. ಓಕೆ, ಹಾಂ, ನಾನು ಮೇಲಿನ ಸಂಖ್ಯೆದ ಮ ಸ ತೆಗಿಬೇಕು. ಯಾವ್ಯಾವು? 36 ನಾ ಬರೀತೀನಿ ಇಲ್ಲ, ಆದರೆ ಇದನ್ನು ನೋಡಿಕೊಂಡು ನೀವು ನನಗೆ ಆನ್ಸರನ್ನು ನೀವು ಕಮೆಂಟ್ ಮುಖಾಂತರ ಹೇಳಬೇಕು. ಇವುಗಳದ್ದು ಏನು ಮಾಡಿರಿ? ಮ ಸ ತೆಗಿರಿ. ಓಕೆ, ನೆಕ್ಸ್ಟ್ ಕೆಳಗಿನ ಸಂಖ್ಯೆಗಳು ಲ ಸ ತೆಗಿರಿ. ಯಾವ್ಯಾವುದು? 125, ಆಮೇಲೆ 25, 55 ಇವುಗಳ ಲ ಸ ತೆಗಿರಿ. ಬಂದಂಥದ್ದು ಮೇನ್ ಮ ಸ ನಾನು ಬರಿಬೇಕಿಲ್ಲ ಭಿನ್ನರಾಶಿ ಒಳಗೆ. ಇಲ್ಲಿ ಎಷ್ಟು ಬರ್ತದಲ್ಲ ನನಗೆ ಏನು ಮಾಡಬೇಕು? ಕಮೆಂಟ್ ಮುಖಾಂತರ ಹೇಳಬೇಕು. ಓಕೆ, ಅರ್ಥ ಆಯ್ತಲ್ಲ? ಇದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ಮೆಸೇಜ್ ಮಾಡಿರಿ. ಡನ್? ಓಕೆ, ಈಗ
ಇಷ್ಟಾದಮೇಲೆ ನೆಕ್ಸ್ಟ್ ಏನು, ಓಕೆ, ನೆಕ್ಸ್ಟ್ ಏನದ ಅಂತೇಳಿ ನೋಡೋಣ. ಓಕೆ, ವೇಟ್. ಈಗ ನೆಕ್ಸ್ಟು ಟಾಪಿಕ್ ನಂಬರ್ 4 ಏನದ ರೀ, ಭಿನ್ನರಾಶಿಗಳು ಅಂತದ. ಭಿನ್ನರಾಶಿ ಒಳಗೆ ಫಸ್ಟಿಗೆ ನಮಗೆ ಭಿನ್ನರಾಶಿಗಳು ಅಂದರೆ ಏನು, ಯಾವ ರೀತಿ ಇರ್ತವ ಅಂತೇಳಿ ಗೊತ್ತಾಗಬೇಕು. ಈಗ ನಾನು LCM HCM ತೊಗೊಂಡು ಲಾಸ್ಟ್ ಟೈಪ್ ತೊಗೊಂಡಲ್ಲ, ಅಲ್ಲಿ ಭಿನ್ನರಾಶಿ ಒಳಗಿತ್ತು ಅಂದ್ರೆ ಪ್ರತಿಯೊಂದು ಲಿಂಕ್ ತೊಗೊಂಡು ನಾನು ಕ್ಲಾಸ್ ಹೇಳ್ತಿರ್ತೇನೆ. ಭಿನ್ನರಾಶಿ ಅಂತಂದ್ರೆ ಹಿಂಗಿರ್ತಾವೆ. ಇದು ಒಂದು ಭಿನ್ನರಾಶಿ. ಇವುಗಳಲ್ಲಿ ಟೈಪ್ಸ್ ಬರ್ತಾವೇನ್ರಿ? ಎಸ್ ಬರ್ತಾವೆ. ಏನು? ಒಂದನೇದು ಸರಳ ಭಿನ್ನರಾಶಿ, ಸರಳ ಭಿನ್ನರಾಶಿ. ಇನ್ನೊಂದು ಮಿಶ್ರ ಭಿನ್ನರಾಶಿ. ಓಕೆ, ಆಮೇಲೆ ವಿಷಮ ಭಿನ್ನರಾಶಿ. ಈ ರೀತಿ 3 ಟೈಪ್ಸ್ಗಳಲ್ಲಿ ಬರ್ತವೆ. 3 ಟೈಪ್ ಅಂತಂದ್ರೆ ಸರ್ ಇದರೊಳಗೆ ಹೆಂಗೆ, ಏನು ನನಗೆ ಗೊತ್ತಾ, ಏನು ನನಗೆ ಹೆಂಗಿರ್ತವೆ ಅಂತೇಳಿ ಕೇಳಿದ್ರೆ, ಸರಳ ಭಿನ್ನರಾಶಿ ಅಂತಂದಾಗ ಯಾವಾಗಲೂ ಮೇಲ್ಗಡೆ ಚಿಕ್ಕ ಸಂಖ್ಯೆ ಇದ್ದು ಕೆಳಗಡೆ ದೊಡ್ಡ ಸಂಖ್ಯೆ ಇರುತ್ತೆ. ಇದು ಒಂದು ಸರಳ ಭಿನ್ನರಾಶಿ. ಓಕೆ, ಮಿಶ್ರ ಭಿನ್ನರಾಶಿ ಅಂತಂದಾಗ ಇಲ್ಲಿ ಏನಾಗುತ್ತೆ ರೀ, ಒಂದು ಪೂರ್ಣಾಂಕದಲ್ಲಿ ಇರುತ್ತೆ. ಓಕೆ, ಪೂರ್ಣಾಂಕದಲ್ಲಿ ಅಂತಾಗ 1.25 ಇದು ಒಂದು ಮಿಶ್ರ. ವಿಷಮ ಅಂತಂದಾಗ ಮೇಲ್ಗಡೆ ದೊಡ್ಡ ಸಂಖ್ಯೆ ಇದ್ದು ಕೆಳಗಡೆ ಚಿಕ್ಕ ಸಂಖ್ಯೆ ಇರುತ್ತೆ. ಇದು ಭಿನ್ನರಾಶಿಗಳಲ್ಲಿ ಇರುವಂತಹ 3 ವಿಧಗಳು. ಓಕೆ, ಇಷ್ಟಾದಮೇಲೆ ನಮಗೆ ಭಿನ್ನರಾಶಿ ಒಳಗೆ ಸರ್ ಇಷ್ಟೆಲ್ಲ ಆಯ್ತು ರೀ, ಇನ್ನು ಟೈಪ್ಸ್ ಏನೇನು ಬರ್ತಾವೆ. ಓಕೆ, ಮೇನ್ ಇಂಪಾರ್ಟೆಂಟು 2 ಟೈಪ್ಸ್ ಬರ್ತಾವೆ ಇಲ್ಲಿ. ಒಂದು ಸಣ್ಣ ಭಿನ್ನರಾಶಿ, ದೊಡ್ಡ ಭಿನ್ನರಾಶಿ, ಸ್ಮಾಲೆಸ್ಟ್ ಫ್ರ್ಯಾಕ್ಷನ್, ಆಮೇಲೆ ಲಾರ್ಜೆಸ್ಟ್ ಫ್ರ್ಯಾಕ್ಷನನ್ನು ಕಂಡುಹಿಡಿಯೋದು ಅಂತ ಹೇಳ್ತಾರೆ. ಇವುಗಳಲ್ಲಿ ಏನು ಕೊಟ್ಟಾರಪ್ಪ ಅಂತಂದ್ರೆ 3/5. ಓಕೆ, ಕೊಟ್ಟದ ಭಿನ್ನರಾಶಿಗಳು ಏನೇನು ಕೊಟ್ಟಾರ ನೋಡ್ರಿ, 3/5, ಅದೇ ರೀತಿ 4/3, ನೆಕ್ಸ್ಟು 5/3. ಸ್ಲೋ ಹೇಳತ್ತೀನಿ, ಬೇಸಿಕ್ಕು ಒಬ್ಬೊಬ್ರಿಗೆ ಗೊತ್ತಿರೋಂಗಿಲ್ಲ ಅಂತೇಳಿ ಸ್ಲೋ ಹೇಳ್ತಿರ್ತೀನಿ, ಬೇಜಾರು ಮಾಡ್ಕೊಬೇಡ್ರಿ. ಓಕೆ, ಇದು ಪರ್ಫೆಕ್ಟ್ ಆದ್ರಂದ್ರೆ ಮುಂದಂತೂ ನೋಡುವಂಥ ನಿಮಗೆ ಎಷ್ಟು ಈಸಿ ಆಗುತ್ತಂತೆ. ಮಗ್ಗಿ, ಸ್ಕ್ವೇರು, ಕ್ಯೂಬು ಈ 5 ಟಾಪಿಕ್ಗಳನ್ನು ಮಾಡ್ಕೋರಿ, ಮುಂದೆ ಈಸಿ ಆಗುತ್ತೆ. ಓಕೆ, ಈ ರೀತಿ ಕೊಟ್ಟಾಗ ಇವುಗಳಲ್ಲಿ ದೊಡ್ಡದು ಅಂತ ಕಂಡುಹಿಡಿದು ಹೆಂಗೆ ರೀ ಸರ, ಎಷ್ಟರೇ ಕೊಡಲಿ ಫಸ್ಟಿಗೆ ನಾನು ಇವುಗಳನ್ನ 2 ಸೆಲೆಕ್ಟ್ ಮಾಡಬೇಕು. ಫಸ್ಟ್ 2 ಕೊಟ್ಟದ್ದು. ಓಕೆ, ಕೊಟ್ಟ ನಂತರ ಏನು ಮಾಡಬೇಕಂದ್ರೆ ಫಸ್ಟ್ ನಾವು ಮೇಲಿನ ಸಂಖ್ಯೆಗಳು ಏನೈತಲ್ಲ 1ನೇ ಭಿನ್ನರಾಶಿದು, ಅದನ್ನು 2ನೇ ಭಿನ್ನರಾಶಿಯ ಕೆಳಗಡೆ ಇರುವಂತಹ ಸಂಖ್ಯೆಗೆ ಇಂಟು ಮಾಡಬೇಕು. ಅಂದ್ರೆ ಈ 3ಅನ್ನು ತೊಗೊಂಡು ಈ 3ಕ್ಕೆ ಇಂಟು ಮಾಡಿ ಎಲ್ಲಿ ಬರೀಬೇಕು, ಫಸ್ಟ್ ತಪ್ಪಂಗಿಲ್ಲ, ಫಸ್ಟ್ ಇದನ್ನ ಮಾಡಬೇಕು. 3 3 ಎಷ್ಟು 9. ನೆಕ್ಸ್ಟ್ ಇದಕ್ಕೆ ಇಂಟು ಮಾಡಬೇಕು, ಬೇರೆ ಕಲರ್ ತೊಗೊತೀವಿ. ನೆಕ್ಸ್ಟ್ ಇದಕ್ಕೆ ಇಂಟು ಮಾಡಬೇಕು. 5 4 ಎಷ್ಟು 20. ಅವ್ರು ಏನು ಕೇಳ್ಯಾರ, ಸಣ್ಣ ಭಿನ್ನರಾಶಿ. ಈ 20ರಾಗ 9 ಮತ್ತು 20 ಇದ್ರಾಗ ಸಣ್ಣದು ಯಾವುದು 9. ಅಂದ್ರೆ ಅದ್ರ ಮ್ಯಾಲೆ ಯಾವ್ದು ಭಿನ್ನರಾಶಿ ಇರುತ್ತೆ ನೋಡಿ, ಅದು ಚಿಕ್ಕದು. ಅಂದ್ರೆ ನನಗಿಲ್ಲೇನು ಸಿಕ್ತು, 3/5 ಸಣ್ಣದಾಯಿತು ಈ 2ರೊಳಗೆ. ಇನ್ನೊಂದು ಉಳಿದತ್ಲ ಇಲ್ಲಿ 5/3, ಇದನ್ನು ಇದಕ್ಕೆ ಕಂಪೇರ್ ಮಾಡೋದು ಮಾತೀಗ, ಹೌದಾ. ಆಮೇಲೆ ಮತ್ತು 3 3 ಎಷ್ಟಾಯಿತು 9, 5 5 25. ಅಂದರೆ ಇವುಗಳಲ್ಲಿ ಯಾವ್ದು ಚಿಕ್ಕದಾಯಿತು, ಚಿಕ್ಕದು ಯಾವುದಾಯಿತು 9 ಆಯಿತು. ಅಂದ್ರೆ ಫೈನಲ್ಲಾಗಿ ನಮಗೆ ಸಿಗೋದು ಆನ್ಸರ್ ಏನು, ವೆರಿ ಈಸಿ ಆಗುತ್ತೆ. ಬರೀ ಇಂಟು ಮಾಡೋದು ಇಡೋದು, ಇಂಟು ಮಾಡೋದು ಇಡೋದು. ಆ ಬಂದಂಥ ಸಂಖ್ಯೆ ದೊಡ್ಡದಾದ್ರು ಚಿಕ್ಕದಾದ್ರು ಕಂಪೇರ್ ಮಾಡೋದು. ಈಗ ನೋಡಿ 3/5 ಈ 3 ಭಿನ್ನರಾಶಿಗಳಲ್ಲಿ ನಮ್ಮದು ಒಂದು ಚಿಕ್ಕ ಭಿನ್ನರಾಶಿ ಅಂತೇಳಿ ಆಯಿತು. ಸರ್ ಈಗ ದೊಡ್ಡ ಭಿನ್ನರಾಶಿ ಅಂದರೆ ಹೆಂಗೆ ಮಾಡೋದು? ಸಣ್ಣ ಭಿನ್ನರಾಶಿ ಅಂದರೆ ಗೊತ್ತಾಯ್ತಲ್ಲ, ಫಸ್ಟಿಗೆ 2 ತೊಗೋದು, ಇದಕ್ಕೆ ಇಂಟು ಮಾಡೋದು, ಇಲ್ಲಿ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಬರಿ, ಆಮೇಲೆ ಇವು 2 ಕಂಪೇರ್ ಮಾಡಬೇಕು, ಹೌದಾ. ಅವುಗಳ ಚಿಕ್ಕದು ಯಾವುದಿಲ್ಲ ಅದ್ರ ಮೇಲಿನ ಭಿನ್ನರಾಶಿ ನಮಗೆ ಚಿಕ್ಕದನ್ನು. ನೆಕ್ಸ್ಟ್ ಉಳಿದದ್ದು ಇನ್ನೊಂದು. ಸರ್ ಜಾಸ್ತಿ ಕೊಟ್ಟಾಗ ಹೆಂಗೆ ಮಾಡಬೇಕು? ಅದು ಹಿಂಗೆ ಸೇಮ್. ಈಗ ಚಿಕ್ಕದು ಕಂಡುಹಿಡಿದ್ರೆ ಇದು ದೊಡ್ಡದು ನೋಡಿರಿ. ಈಗ ಪರ್ಫೆಕ್ಟ್ ನಿಮಗೆ ಅನಿಸುತ್ತಾ? ಓಕೆ, ಪರ್ಫೆಕ್ಟಾಗಿ ನಿಮಗೆ ಏನಾಗತ್ತೆ ರೀ ಗೊತ್ತಾಗತ್ತೆ ನೋಡಿರಿ. ಹಾಂ ನೋಡಿರಿ, ಅತಿ ದೊಡ್ಡ ಭಿನ್ನರಾಶಿಯನ್ನು ಕಂಡುಹಿಡಿಯೋಣ. ಇಲ್ಲಿ 4 ಭಿನ್ನರಾಶಿಗಳನ್ನ, ಆ 4 ಭಿನ್ನರಾಶಿಗಳನ್ನು ನಾನು ಬರಿತೀನಿ ಫಸ್ಟಿಗೆ.
ಏನದ ರೀ 1/3 1 ಡಿವೈಡೆಡ್ ಬೈ 7 4 ಡಿವೈಡೆಡ್ ಬೈ 9 5 ಡಿವೈಡೆಡ್ ಬೈ 9. ಓಕೆ, ಹಾಂ. ಈಗ ಇವು ಎರಡು ತೊಗೋರಿ, ಇವು ಎರಡು ತೊಗೋರಿ. ಹೆಂಗೆ ಈಕ್ವಲ್ ಅದು ಇಲ್ಲಿಗೆ ಸೇಮ್. ಇಲ್ಲಿದು ಇಂಟು ಮಾಡಿ ಇಲ್ಲಿ ಬರೀಬೇಕು 7, ಆಮೇಲೆ ಇದಕ್ಕೆ ಇಂಟು ಮಾಡಿ 3 ಅಂದರೆ 3. ಇವುಗಳಲ್ಲಿ ದೊಡ್ಡದು ಯಾವ್ದು ಬಂತು? ನಮಗೆ ದೊಡ್ಡದು ಯಾವ್ದು ಬಂತು ಇದ್ರೊಳಗೆ? ಈ 7 ಮತ್ತು 3ರಲ್ಲಿ ದೊಡ್ಡದು ಯಾವುದು? 7 ದೊಡ್ಡದು ಅಂದ್ರೆ ನಮಗೆ ಈ ಎರಡರೊಳಗೆ 1/3 ಸಿಕ್ತು. ಅದನ್ನು ಇಲ್ಲಿ ಬರೀತೀನಿ. ಓಕೆ, ನೆಕ್ಸ್ಟ್ ಇವೆರಡರಾಗ ಯಾವ್ದು ನೋಡೋಣ. 4 9 ಎಷ್ಟು? 36. 9 5 45. ಇವುಗಳಲ್ಲಿ ದೊಡ್ಡದು ಯಾವುದು? 45. ಅಂದ್ರೆ ಈ ಎರಡರಾಗ ಯಾವ್ದು ದೊಡ್ಡ ಬಂತು? 5/9 ನನಗೆ ದೊಡ್ಡದು ಅಂಥೇಳಿ ಬಂತು. ಹೌದಾ? ಇನ್ನು ಇವುಗಳಲ್ಲಿ ಯಾವುದಪ್ಪ ಫೈನಲಾಗಿ ನಾನು ನೋಡ್ಬೇಕಂತಂದ್ರೆ 5/9 ಬಂತ. ಈಗ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಅದ. ಈಗ 2 ಸಿಕ್ಕು, 4 ಹೋಗಿ 2 ಅದು ನಮಗೆ. ಮತ್ತೆ ಇದಕ್ಕೆ ಇಂಟು ಮಾಡಿರಿ. 9 1 9, 3 5 15. ಈ 9 ಮತ್ತು 15 ದೊಡ್ಡದು ಯಾವುದದ? 5/9. ಅಂದ್ರೆ ಈ 4 ಭಿನ್ನ ರಾಶಿಗಳಲ್ಲಿ ಅತಿ ದೊಡ್ಡ ಭಿನ್ನ ರಾಶಿ 5 ಡಿವೈಡೆಡ್ ಬೈ 9. ವೆರಿ ಸಿಂಪಲ್ ಮೆಥಡ್ ಇದು. ಇಲ್ಲಿ ಸರ್ ನಾವು ಪಾಯಿಂಟ್ ಒಳಗೆ ಒಂದನ್ನು ಭಾಗಿಸ್ಕೊಂಡು ಮಾಡ್ತೀನಿ, ಅದ್ರಾಗ ಬೆಳಗ್ಗೆ ಆಗ್ಬಿಡೋದು ನಮಗೆ, ಟೈಮ್ ಸೇವ್ ಆಗಬೇಕು ನಮಗೆ ಎಕ್ಸಾಮ್ ಒಳಗೆ. ಅದಕ್ಕೋಸ್ಕರ ಇದು ವೆರಿ ಸಿಂಪಲ್ ಮೆಥಡ್. ಓಕೆ, ಬೇಕಾದ್ರೆ ನಿಮ್ಗೆ ಒಂದು ಹೋಮ್ವರ್ಕ್ ಹಾಕ್ತೀನಿ, ನೀವು ಮಾಡಿ ನನಗೆ ಮೆಸೇಜ್ ಮಾಡಿರಿ. ಓಕೆ, ಹಾಂ. ಏನು ಮಾಡ್ಬೇಕು ರೀ? 8 ಡಿವೈಡೆಡ್ ಬೈ 11, ಆಮೇಲೆ 12 ಡಿವೈಡೆಡ್ ಬೈ 15, ಆಮೇಲೆ 7 ಡಿವೈಡೆಡ್ ಬೈ 9, ಆಮೇಲೆ 6 ಡಿವೈಡೆಡ್ ಬೈ 5. ಇವುಗಳಲ್ಲಿ ದೊಡ್ಡ ಭಿನ್ನರಾಶಿ ಯಾವುದು? ನೀವು ಇದನ್ನೇನು ಮಾಡಬೇಕು? ಕಮೆಂಟ್ ಮಾಡಿರಿ. ಮತ್ತು ಬರೀ ನಾನು ಮಾಡೋದು, ನೀವು ಏನು ಮಾಡೋದು? ಓಕೆ, ಹೇಳಿದ ಅರ್ಥ ಆಗಿತ್ತು ಅಂತೇಳಿ ನಂಗೆ ಕನ್ಫರ್ಮ್ ಆಗ್ಬೇಕಲ್ಲ, ಹೌದಾ? ಓಕೆ, ಇದು ಕಮೆಂಟ್ ಮುಖಾಂತರ ಹೇಳ್ರಿ. ಹೋಮ್ವರ್ಕ್ ಇದು ಡನ್. ಇದು ಒಂದು ಟೈಪ್. ಇನ್ನೊಂದು ಟೈಪ್ ಅದ ರೀ. ಇದೇನದ ನೋಡೋಣ. ಇಲ್ಲಿ ಪಾಯಿಂಟ್ ಒಳಗೆ ಕೊಟ್ಟಿರ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಪ್ರತಿ ಸಲ ಒಂದು ಕೇಳಿದಾರೆ. 0.4 ಬಾರ್ 4ರ ಮೇಲೆ ಒಂದು ಲೈನ್ ಇರುತ್ತೆ, ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರಿ ಅಂತಂದಾಗ ನೀವು ಬಾರ್ ಐತಿಲ್ಲ 4 ಒಂದು ರೂಲ್ಸು ಏನು? ಕೊಟ್ಟಂತಹ ಭಿನ್ನರಾಶಿ ಪಾಯಿಂಟ್ ಒಳಗಿರಲ್ಲ, ಆ ನಂಬರನ್ನು ಫಸ್ಟಿಗೆ ಬರಿಬೇಕು. ಎಷ್ಟದ ರೀ? 4 ಅದ. ಡಿವೈಡೆಡ್ ಬೈ ಭಿನ್ನರಾಶಿ ಒಳಗೆ ಬರಿಬೇಕು. 4ರ ಮೇಲೆ ಬಾರ್ ಐತಿಲ್ಲ, ಆ ಬಾರ್ ಪರವಾಗಿ 9 ಬರಿಬೇಕು. ನಮ್ಮದಿದ ಆನ್ಸರ್ ಟನ್ನ. ನೆಕ್ಸ್ಟು ಇಲ್ಲಿ 2 ಅಂಕಿ ಮೇಲೆ ಬಾರ್ ಅದ. ಫಸ್ಟಿಗೆ ನಾನು 15 ಬರಿತೀನಿ, ಡಿವೈಡೆಡ್ ಬೈ ಈ 1ರ ಮೇಲೂ ಬಾರ್ ಐತಿ, ಆ ಥರದೊಂದು 9. 5ರ ಮೇಲೂ ಬಾರ್ ಐತಿ, ಆ ಥರ ಮೇಲೂ 9. ಅಂದ್ರೆ ಇದು ಭಿನ್ನರಾಶಿ ಒಳಗೆ ವೆರಿ ಸಿಂಪಲ್ ಅದಲ್ರಿ. ಒಂದು ಬಾರ್ ಇದ್ದರೆ ಆ ಸಂಖ್ಯೆ ಮೇಲೆ 9 ಕೊಡಬೇಕು. 2 ಸಂಖ್ಯೆ ಮೇಲೆ ಬಾರ್ ಇತ್ತಂದ್ರೆ ಆ 2 ಸಂಖ್ಯೆದು 9 9 2 ಬರೀಬೇಕು. ಸರ್ ಒಂದು ಸಂಖ್ಯೆ ಮೇಲೆ ಇರ್ತೈತಿ, ಒಂದು ಸಂಖ್ಯೆ ಮೇಲೆ ಇರೋಂಗಿಲ್ಲ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಸಿಂಪಲ್ ಹಿಡ್ಕೊಂಡು ಹೊಂಟೀನಿ. ಇವೆರಡು ಅರ್ಥ ಆಯ್ತಾ? ಮೂರನೇದು ಏನದ ಅಂತ ನೋಡಿರಿ. ಇಲ್ಲಿ 3 ಸಂಖ್ಯೆ ಮೇಲೆ ಬಾರ್ ಅದ. ಆವಾಗ ಏನು ಮಾಡ್ಬೇಕು ಹೇಳ್ರಿ? 3 ಸಂಖ್ಯೆ ಬರಿಬೇಕು ಫಸ್ಟಿಗೆ, ಆಮೇಲೆ ಡಿವೈಡೆಡ್ ಬೈ ಆ 3 ಸಂಖ್ಯೆ 2ರ ಮೇಲಿನ ಬಾರ್ ಐತಿ, ಅದರದ್ದು 9, 3ರ ಮೇಲೆ ಒಂದು ಬಾರ್ ಐತಿ, ಅದರದ್ದು 9, 2ರ ಮೇಲೆ ಬಾರ್ ಐತಿ, ಅದರದ್ದು 9. ಇದು ನಮ್ಮದು ಆನ್ಸರ್. ಡನ್ನ. ಇವುಗಳನ್ನ ಯಾಕೆ ಹೇಳತ್ತೀನಿ ಅಂದ್ರೆ ಇಂಥವು 3 ಕೊಟ್ಟು ಪ್ಲಸ್ ಅಂತ ಕೊಟ್ಟಿರ್ತಾರೆ, ಹೌದಾ? ಅದು ಕೇಳತ್ತೀನಿ. ನೆಕ್ಸ್ಟು ಈಗ ನೆಕ್ಸ್ಟು 4ನೇದು ಅದ ನೋಡಿರಿ. ಇಲ್ಲಿ ಫಸ್ಟಿಗೆ ಕೊಟ್ಟದ ಸಂಖ್ಯೆ ನಾವು ಬರೀಬೇಕಾ? ಹಾಂ, ಏನದ ರೀ? 453. 4ರ ಮೇಲೆ ಬಾರ್ ಐತೇನೋ, ಅದ್ರದ್ದು ಲಾಸ್ಟ್ ಇಲ್ಲ, 4ರ ಮೇಲೆ ಬಾರ್ ಇಲ್ಲ. ಅದಕ್ಕೇನು ಮಾಡಬೇಕು? ಅದ್ರ ಪರವಾಗಿ ಒಂದು ಲಾಸ್ಟ್ 0 ಇಡಬೇಕು, ಹೌದಾ? ನೆಕ್ಸ್ಟ್ ಇರ್ಲಿಕ್ಕಂದ್ರೆ ನೀವು ಹಿಂಗೆ ಮಾಡಿರಿ. ಯಾವುದ್ರ ಮೇಲೆ ಬಾರ್ ಅದಲ್ಲ ಫಸ್ಟ್ ಅದ್ರ ಪರವಾಗಿ 9 ಬರಿಬೇಕು. 5ರ ಮೇಲೆ ಬಾರ್ ಐತಿ 9, 3ರ ಮೇಲೆ ಬಾರ್ ಅದ ಅದ್ರದ್ದು 9. ಆದ್ರೆ ನಮ್ಮದು 4ರ ಮೇಲೆ ಬಾರ್ ಇಲ್ಲ ಅಂದ್ರೆ ಅದ್ರದ್ದೊಂದು 0 ಕೊಡಬೇಕು. ಇದು ರೂಲ್ಸು. ಅಂಡರ್ಸ್ಟ್ಯಾಂಡ್ ಆಯಿತಾ? ಈಗ ಸರ ಲಾಸ್ಟ್ 5ನೇದು ಒಂದು ಅದಲ್ರಿ, ಅದು ಹೆಂಗೆ? ಹೌದಾ? ಅದು ಸ್ವಲ್ಪಲ್ಲಿ ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು. ಎಲ್ಲಿ ಮೈನಸ್ ಮಾಡಬೇಕಂತಂದ್ರೆ ಫಸ್ಟಿಗೆ ನಾ ಏನು ಹೇಳಿದ್ನೆ? ಕೊಟ್ಟದ್ದು ಸಂಖ್ಯೆ ಬರಿಬೇಕು.
ಈಗ ಪಾಯಿಂಟ್ ಹಿಂದ್ಗಡೆಯಲ್ಲಿ 0 ಐತಿ, ಅದನ್ನ ಬಿಟ್ಟು ನಾ 0 ಬರ್ದಿಲ್ಲ ಇಲ್ಲಿ, ಡೈರೆಕ್ಟಾಗಿ ಅಂಕಿ ಅಷ್ಟೇ ತೊಗೊಂಡು. ಇಲ್ಲಿನೂ ಪಾಯಿಂಟ್ ಹಿಂದ್ಗಡೆ ನಂಬರ್ ಐತೆ ಅಂದ್ರೆ ಆ ನಂಬರ್ ತೊಗೊಂಡು ಬರೀಬೇಕು, 215. ಹೌದಾ? ಈ ಪಾಯಿಂಟ್ ಹಿಂದ್ಗಡೆ ಏನು 2 ನಂಬರ್ ಐತಿಲ್ಲ ಅದನ್ನು ಇದ್ರಾಗ ಮೈನಸ್ ಮಾಡಬೇಕು. ಈ ರೀತಿ ಇದ್ದಾಗ -2 ಮಾಡಿದ್ರಿ, ಆವಾಗ ಏನು ಮಾಡಬೇಕು, ಡಿವೈಡೆಡ್ ಬೈ. ಈಗ ನೋಡಿರಿ, ಈ 1 ಪಾಯಿಂಟ್ ಆದಮೇಲೆ 2 ಅಂಕಿ ಅದಾವ, ಅದರ 2ರ ಮೇಲೂ ಬಾರ್ ಐತಿ. ಆ 1 ಅಂಕಿದು ಒಂದು 9, ಇನ್ನೊಂದು ಅಂಕಿದು ಒಂದು 9. ಇದು ಪ್ರೊಸೆಸ್ಸು. ಈಗ 215 2 ತೆಗೀರಿ, 213 ಬಂತು, ಡಿವೈಡೆಡ್ ಬೈ 99. ನೀವು ಭಿನ್ನರಾಶಿಯೊಳಗೆ ಇದನ್ನು ನೀವು ಸಿಂಪ್ಲಿಫೈ ಮಾಡಿಕೊಂಡು ಬೇಕಾದ್ರೆ ಮಾಡ್ಕೊಂಡು ನೋಡಿರಿ, ಇಷ್ಟ ಬರುತ್ತೆ. 213 ಡಿವೈಡೆಡ್ ಬೈ 99 ಮಾಡಿದ್ರೆ 2.15 ಬಂದೇ ಬರುತ್ತೆ. ಈ 15 ಮೇಲೆ ಬಾರ್ ಐತೆ ಅಂತಂದ್ರೆ ಇದರ ಅರ್ಥ ಏನು ಗೊತ್ತಾ ನಿಮಗೆ? ಈಗ 2.15 ಬಾರ್ ಅಂತಂದ್ರೆ ನೀವು ಅದನ್ನು ಬಂದಂಥ ಆನ್ಸರನ್ನು ಕ್ಯಾಲ್ಕುಲೇಟರ್ ಒಳಗೆ ಹಾಕಿ ಮಾಡಿದ್ರೆ ಆನ್ಸರ್ ನಮಗೆ 151515 ಹಿಂಗೆ ರಿಪೀಟ್ ಆಗಿರ್ತೈತಿ. ಇದು ರಿಪೀಟ್ ಆದ ಕಾರಣ ಅವ್ರು ಹೆಂಗೆ ಬರೀತಾರೆ ಇದನ್ನು? 2.15 ಬಾರ್. ಅಂದ್ರೆ ಬಾರ್ ಇರುವಂತಹ ಅಂಕಿ ರಿಪಿಟೇಷನ್ ಆಗೈತೆ ಅಂತೇಳಿ ಅರ್ಥ. ಓಕೆ, ಇದು ನಮ್ಮದೇನು ಒಂದು 2ನೇ ಟೈಪ್. ವೆರಿ 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 ಇಂಪಾರ್ಟೆಂಟ್. ಇದು ಪ್ರತಿ ಸಲ ಕೇಳ್ಯಾರ. ಓಕೆ, ಡನ್. ಇದು ಏನಪ್ಪ, ಭಿನ್ನರಾಶಿ ಮತ್ತು ಇನ್ನೊಂದು ಯಾವುದು, ಲಸಾಮಸ. ಇದ್ರ ಬಗ್ಗೆನೂ ಒಂದೆರಡು ಹೋಮ್ವರ್ಕ್ ಕೊಡ್ತೀನಿ, ನೀವು ಮಾಡಿ ಕಮೆಂಟ್ ಮುಖಾಂತರ ಹೇಳ್ರಿ. 8.32 ಬಾರ್ ಇದರದ್ದು ಏನು ಬರುತ್ತೆ. ನೆಕ್ಸ್ಟು 3.42 ಬಾರ್ ಇದರದ್ದು ಏನು ಬರುತ್ತೆ. ನೆಕ್ಸ್ಟು 0.3421. ಈ 3 ಅಂಕಿ ಮೇಲೆ ಬಾರದ, 3ರ ಮೇಲೆ ಇಲ್ಲ. ಇವು 3 ಕ್ವಶನ್ನು ನನಗೆ ಬಿಡಿಸಿ ಕಮೆಂಟ್ ಮಾಡಿರಿ. ನಾ ಎಲ್ಲ ರೀತಿ ಹೇಳತ್ತೀನಿ, ನಿಮ್ಗೆ ಅರ್ಥ ಆಗೈತಿಲ್ಲೋ ಅಂತೇಳಿ ನೋಡ್ಬೇಕಂತೇಳಿ ಹೋಮ್ವರ್ಕ್ ಕೊಟ್ಟಿದ್ದು. ಡನ್. ಓಕೆ, ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೆ ಏನೇನು ವರ್ಕ್ ಕೊಟ್ಟಿನಿ ಅದನ್ನು ಕಮೆಂಟ್ ಮುಖಾಂತರ ಹೇಳ್ರಿ, ಇಲ್ಲ ನಂಗೆ ನಾರ್ಮಲ್ಲು ಮೆಸೇಜ್ ಮುಖಾಂತರ ನೀವು ವಾಟ್ಸಪ್ಗೆ ತಿಳಿಸ್ಬೋದು. ಓಕೆ, ನೆಕ್ಸ್ಟ್ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಅದೇ ರೀತಿ ಭಾಳಷ್ಟು ಜನ ಕೇಳ್ತಾ ಇದ್ರಿ, ಸರ್ ನೀವು ಕ್ಲಾಸ್ ಟೈಮಿಂಗ್ ಏನು ರೀ ಅಂತೇಳಿ. ಕ್ಲಾಸು ಡೈಲಿ ನಾನು ಫ್ರೀ ಇದ್ದಾಗ ರೆಕಾರ್ಡಿಂಗ್ ಮಾಡಿಕೊಂಡು ನಿಮಗೆ ಈವ್ನಿಂಗ್ 6 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಎವ್ರಿ ಡೇ ಡೈಲಿ. ಓಕೆ, ಡೈಲಿ ನಾನು ಏನು ಮಾಡ್ತೀನಿ, 6 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ನೀವು ಅಷ್ಟರೊಳಗೆ ನಿಮ್ಮನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ವಿಡಿಯೋನ ನೋಡಿರಿ. ರೆಕಾರ್ಡಿಂಗ್ ಇರುತ್ತೆ, ಯಾಕಂದ್ರೆ ಕೆಲವ್ರಿಗೆ ಪೇಷನ್ಸ್ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ಏನು, ನೆಕ್ಸ್ಟ್ ಕ್ವಶನ್ ಏನು, ನೀವು ಜಲ್ದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೋಡ್ಕೊತ ಹೋಗ್ಬೋದು. ಡನ್. ಓಕೆ, ಮತ್ತೆ ನಿಮ್ಗೆ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿರಿ. ಹೋಮ್ವರ್ಕ್ ಕೊಟ್ಟಿದ್ದು ನೀವು ಏನು ಮಾಡಿರಿ, ಕಮೆಂಟ್ ಮುಖಾಂತರ ಹೇಳ್ರಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.